ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರ ಫೇಮ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಭಿಮಾನಿಗಳು ಅವರನ್ನ ಮತ್ತಷ್ಟು ಮೆಚ್ಚುತ್ತಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರು ಗಿಲ್ಲಿ ನಟನನ್ನ ರಿಯಲ್ ಎಂಟರ್ಟೈನರ್ ಅಂತ ಕೂಗಿರುವಂಥದ್ದು ಮತ್ತಷ್ಟು ಅಭಿಮಾನಿಗಳಿಗೆ ಪ್ರೀತಿಕರ ವಿಷಯವಾಗಿದೆ. ಶಿವರಾಜ್ ಕುಮಾರ್ ಅವರು ಗಿಲ್ಲಿಯನ್ನ ನಿಜವಾದ ಎಂಟರ್ಟೈನರ್ ಎಂದು ಬಣ್ಣಿಸಿದ ಹಳೆಯ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಮನರಂಜನೆ ಗಮನ ಸೆಳೀತಾ ಇದೆ. ಅವರು ಈ ಸೀಸನ್ನ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಳ್ತಿದ್ದಾರೆ. ಶ್ರವಣನ ಪ್ರಶಂಸೆ ಅಭಿಮಾನಿಗಳನ್ನ ಮತ್ತಷ್ಟು ಆಕರ್ಷಿಸುತ್ತಿದೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿದ್ದಾರೆ. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹುಟ್ಟುಕೊಂಡಿರೋದನ್ನ ಕಾಣಬಹುದು. ಅವರು ಈ ಸೀಸನ್ ವಿನ್ನರ್ ಎಂದು ಅವರ ಫ್ಯಾನ್ಸ್ ಈಗಾಗಲೇ ಘೋಷಿಸ್ತಾ ಇದ್ದಾರೆ, ಭಾವಿಸ್ತಾ ಇದ್ದಾರೆ. ಅವರು ಒಳ್ಳೆಯ ರೀತಿಯಲ್ಲಿ ಮನರಂಜನೆ ಕೂಡ ನೀಡ್ತಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದೀಗ ಗಿಲ್ಲಿ ನಿಜವಾದ ಎಂಟರ್ಟೈನರ್ ಅಂತ ಶಿವಣ್ಣ ಹೊಗಳಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ವೈರಲ್ ಆಗ್ತಿದೆ. ಗಿಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರುವುದಕ್ಕೂ ಮೊದಲು ಹಲವು ರಿಯಾಲಿಟಿ ಶೋಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಈ ವೇದಿಕೆಯಲ್ಲಿ ಗಿಲ್ಲಿ ನಟ ಅವರು ಸಖತ್ತಾಗಿ ಮಿಂಚಿದ್ರು. ಅವರು ವೇದಿಕೆ ಏರಿದ್ದಾಗ ಶಿವಣ್ಣ ಹೇಳಿದ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಿದೆ. ನಿಮ್ಮನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ, ಒಳ್ಳೆಯವರನ್ನ ನೆನಪಿಸಿಕೊಳ್ಬೇಕು ಎಂದು ಶಿವರಾಜ್ ಕುಮಾರ್ ತಿಳಿಸಿದ್ರು. ಆ ಬಳಿಕ ರಕ್ಷಿತಾ ಕೂಡ ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ. ಈ ವೇದಿಕೆಯಿಂದ ಗಿಲ್ಲಿ ಸಾಕಷ್ಟು ಹೆಸರು ಮಾಡಬೇಕು, ಅವರು ಈ ವೇದಿಕೆಯಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಶಿವಣ್ಣ ಹಾಗೂ ರಕ್ಷಿತಾ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಡಿ.ಕೆ.ಡಿ ಅಂತ ರಕ್ಷಿತಾ ಅವರು ಗಿಲ್ಲಿ ಅವರನ್ನ ಬಣ್ಣಿಸಿದ್ರು. ಹಾಗಾದ್ರೆ ಡಿ.ಕೆ.ಡಿ ಅಂದ್ರೆ ಏನು ನೀವೇ ನೋಡಿ. ಡಿ.ಕೆ.ಡಿ ಎಂದ್ರೆ ನಿಜವಾದ ಎಂಟರ್ಟೈನರ್ ಎಂದರ್ಥ. ಈ ಬಗ್ಗೆ ಶಿವಣ್ಣ ತಿಳಿಸಿದ್ದಾರೆ. ಇದೆಲ್ಲ ಕೇಳಿ ಗಿಲ್ಲಿ ಸಖತ್ ಖುಷಿ ಪಟ್ಟಿದ್ರು. ನಮ್ಮ ಗಿಲ್ಲಿ ಅಂದ್ರೆ ಇದು ಎಂದು ಕೆಲವರು ಈ ವಿಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಗಿಲ್ಲಿಗೆ ಯಾರು ದೊಡ್ಡ ಪ್ರತಿಸ್ಪರ್ಧಿ ಇಲ್ಲ ಎಂಬಂತಾಗಿದೆ. ಅವರು ಪ್ರತಿ ಹಂತದಲ್ಲೂ ಮನರಂಜನೆ ಕೊಡ್ತಿದ್ದಾರೆ, ಸಾಕಷ್ಟು ನಗಿಸ್ತಿದ್ದಾರೆ. ಅವರ ಜೊತೆ ಮಾತಿಗೆ ನಿಲ್ಲಲು ಯಾರಿಂದಲೂ ಸಾಧ್ಯ ಆಗ್ತಿಲ್ಲ. ಆ ರೀತಿಯಲ್ಲಿ ಅವರು ಮಾತನಾಡುತ್ತಾ ಇದ್ದಾರೆ. ಅವರ ಅಭಿಮಾನಿ ಬಳಗ ಹಿರಿದಾಗಿರುವಂಥದ್ದು.